ಹಾಯ್ ಫ್ರೆಂಡ್ಸ್, ಸುತ್ತಮುತ್ತಲಿನ ಜನರಿಂದ ಅವಮಾನಗಳನ್ನು ಸಹಿಸಿಕೊಂಡು ಬದುಕುತ್ತಿದ್ದ ಒಬ್ಬ ದಿಕ್ಕಿಲ್ಲದ ಹುಡುಗಿಯನ್ನು ಎಲ್ಲರ ವಿರೋಧಕ್ಕೂ ತಲೆಗೂಡದೆ ಆ ಫ್ಯಾಕ್ಟರಿಯ ಮಾಲೀಕ ಮದುವೆಯಾಗುತ್ತಾನೆ. ಫ್ರೆಂಡ್ಸ್, ಇದು ಶ್ರೀರಾಮಪುರ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ ನಡೆದ ಸತ್ಯ ಘಟನೆ. ಆ ನಗರದ ದೊಡ್ಡ ಬಟ್ಟೆ ಫ್ಯಾಕ್ಟರಿಯಲ್ಲಿ ಪ್ರತಿದಿನದಂತೆ ಕೆಲಸಗಳು ಜೋರಾಗಿ ಸಾಗುತ್ತಿವೆ. ಎಲ್ಲೆಡೆ ಮಿಷಿನ್ಗಳ ಗದ್ದಲ, ಕಾರ್ಮಿಕರ ಓಡಾಟ, ಕೆಲಸದ ಗಡಿಬಿಡಿ. ಕೆಲವರು ಬಟ್ಟೆಗಳನ್ನು ಕತ್ತರಿಸುತ್ತಿದ್ದರೆ ಇನ್ನು ಕೆಲವರು ಹೊಲೆಯುವ ಕೆಲಸದಲ್ಲಿ ತೊಡಗಿಕೊಂಡಿದ್ದರು. ಮತ್ತೊಬ್ಬರು ಸಿದ್ಧವಾದ ಬಟ್ಟೆಗಳನ್ನು ಮಡಿಚಿ ಪ್ಯಾಕ್ ಮಾಡುತ್ತಿದ್ದರು. ಅದೇ ಫ್ಯಾಕ್ಟರಿಯ ಒಂದು ಮೂಲೆಯಲ್ಲಿ ಎಲ್ಲರಿಂದಲೂ ಸ್ವಲ್ಪ ದೂರವಾಗಿ ಕುಳಿತಿದ್ದಳು ನಿವೇದಿತಾ. ಅವಳು ಸದಾ ಮೌನವಾಗಿಯೇ ಇರುತ್ತಿದ್ದಳು. ತನ್ನ ಕೆಲಸವೇ ತನ್ನ ಲೋಕ ಎನ್ನುವಂತೆ ತಲೆ ತಗ್ಗಿಸಿ ಮಿಷಿನ್ ಓಡಿಸುತ್ತಾ ಕೆಲಸ ಮಾಡುತ್ತಿದ್ದಳು. ಯಾರ ಜೊತೆಯೂ ಹೆಚ್ಚು ಮಾತನಾಡುವುದಿಲ್ಲ, ಯಾರ ಜಗಳಕ್ಕೂ ಕೂಡ ಹೋಗುವುದಿಲ್ಲ. ಆದರೆ ಅವಳ ಕೈಗಳು ಮಾತ್ರ ಯಂತ್ರದಂತೆ ನಿರಂತರವಾಗಿ ಕೆಲಸ ಮಾಡುತ್ತಲೇ ಇರುತ್ತಿದ್ದವು. ಒಂದು ಬಟ್ಟೆಯಲ್ಲಿ ಸಣ್ಣ ತಪ್ಪಾದರೂ ಕಂಡು ಬಂದರೆ ಯಾರಿಗೂ ಹೇಳದೆ ತಾನೇ ಅದನ್ನು ಸರಿಪಡಿಸುತ್ತಿದ್ದಳು. ನಿಧಾನವಾಗಿ ಅಲ್ಲಿ ಕೆಲಸ ಮಾಡುತ್ತಿದ್ದ ಎಲ್ಲರಿಗೂ ಒಂದು ವಿಷಯ ಅರ್ಥವಾಗತೊಡಗಿತು. ಈ ಹುಡುಗಿ ಎಷ್ಟು ವೇಗವಾಗಿ ಕೆಲಸ ಮಾಡುತ್ತಾಳೋ ಅಷ್ಟು ಮೌನವಾಗಿಯೇ ಇರುತ್ತಾಳೆ ಎಂದು. ಕೆಲವರು ಅವಳನ್ನು ಹೊಗಳುತ್ತಿದ್ದರು, ಆದರೆ ಇನ್ನೂ ಕೆಲವರು ವಿಚಿತ್ರವಾಗಿ ನೋಡುತ್ತಿದ್ದರು. ಈ ಹುಡುಗಿ ಯಾರೋ ಗೊತ್ತಿಲ್ಲ, ಯಾರ ಜೊತೆಯೂ ಮಾತನಾಡುವುದಿಲ್ಲ, ಕೆಲಸ ಮಾತ್ರ ಕತ್ತೆಯಂತೆ ಮಾಡ್ತಾಳೆ ಎಂದು ಗುಸುಗುಸು ಮಾತುಗಳು ಆರಂಭವಾಗಿದ್ದವು. ಆದರೆ ನಿವೇದಿತಾ ಅವುಗಳಲ್ಲಿ ಒಂದನ್ನು ಗಮನಿಸುತ್ತಿರಲಿಲ್ಲ. ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಚಿಂತನೆ, ಸಮಯಕ್ಕೆ ಕೆಲಸ ಮುಗಿಸಿ ಬೇಗ ಮನೆಗೆ ಹೋಗಬೇಕು ಎಂದು. ಏಕೆಂದರೆ ಮನೆಯಲ್ಲಿ ಅವಳಿಗಾಗಿ ಒಬ್ಬರು ಕಾಯುತ್ತಿದ್ದರು. ತಾನೆಂದು ನಿಲ್ಲಲಾರದಷ್ಟು ವಯಸ್ಸಾದ ಒಬ್ಬ ವೃದ್ಧ. ಅವರು ಕೇವಲ ಅವಳ ಹೊಣೆಗಾರಿಕೆಯಲ್ಲ, ಅವಳ ಬದುಕಿನ ಏಕೈಕ ಆಧಾರ. ಆದರೆ ಈ ಸತ್ಯವನ್ನು ಫ್ಯಾಕ್ಟರಿಯಲ್ಲಿ ಯಾರಿಗೂ ತಿಳಿದಿರಲಿಲ್ಲ. ಫ್ಯಾಕ್ಟರಿಯ ಮಾಲೀಕ ಆನಂದ್ಗೂ ಕೂಡ. ಆನಂದ್ ಆಗಾಗ ಫ್ಯಾಕ್ಟರಿಗೆ ಬಂದು ಕೆಲಸಗಳನ್ನು ಪರಿಶೀಲಿಸುತ್ತಿದ್ದನು. ಪ್ರತಿಯೊಂದು ವಿಭಾಗವನ್ನು ಗಮನದಿಂದ ನೋಡುವ ಅಭ್ಯಾಸ ಅವನದ್ದು. ಒಂದು ದಿನ ಮೊದಲ ಬಾರಿಗೆ ಅವನ ದೃಷ್ಟಿ ನಿವೇದಿತಾ ಮೇಲೆ ಬಿತ್ತು. ಅವನು ಕೆಲ ಕ್ಷಣ ಅಲ್ಲೇ ನಿಂತು ಅವಳು ಕೆಲಸ ಮಾಡುವ ರೀತಿಯನ್ನು ಗಮನಿಸುತ್ತಿದ್ದನು. ಉಳಿದವರು ಕೆಲಸದ ಮಧ್ಯೆ ಮಾತನಾಡುತ್ತಾ ನಗುತ್ತಾ ಸಮಯ ಕಳೆಯುತ್ತಿದ್ದರು. ನಿವೇದಿತಾ ಮಾತ್ರ ತಲೆ ಎತ್ತದೆ ಕೆಲಸದಲ್ಲೇ ಮುಳುಗಿದ್ದಳು. ತಕ್ಷಣ ಆನಂದ್ ಪಕ್ಕದಲ್ಲಿದ್ದ ಸೂಪರ್ವೈಸರ್ ಅನ್ನು ಕರೆದು ಕೇಳಿದನು, ಈ ಹುಡುಗಿ ಯಾರು ಎಂದು. ಸರ್, ಇವಳು ಹೊಸದಾಗಿ ಸೇರಿದ್ದಾಳೆ, ಇಲ್ಲಿ ಬಂದು ಕೇವಲ 2 ತಿಂಗಳಷ್ಟೇ ಆಯಿತು ಎಂದು ಅವನು ಉತ್ತರಿಸಿದ. ಕೆಲಸ ಹೇಗೆ ಮಾಡುತ್ತಾಳೆ ಎಂದು ಆನಂದ್ ಕೇಳಿದ. ಎಲ್ಲರಿಗಿಂತ ಚೆನ್ನಾಗಿ ಮಾಡ್ತಾಳೆ ಸರ್ ಎಂದು ಸೂಪರ್ವೈಸರ್ ಹೇಳಿದ. ಆನಂದ್ ಮತ್ತೊಮ್ಮೆ ನಿವೇದಿತಾ ಕಡೆ ನೋಡಿದನು. ಏನೋ ಹೇಳದೆ ಅಲ್ಲಿಂದ ಹೊರಟು ಹೋದ. ಆ ದಿನದ ನಂತರದಿಂದ ಆನಂದ್ ಪ್ರತಿ ಸಾರಿ ಫ್ಯಾಕ್ಟರಿಗೆ ಬಂದಾಗಲೂ ಒಮ್ಮೆಯಾದರೂ ನಿವೇದಿತಾಳನ್ನು ಗಮನಿಸುತ್ತಿದ್ದನು. ನಿಧಾನವಾಗಿ ಆನಂದ್ಗೆ ಒಂದು ಸಂಗತಿ ಅರ್ಥವಾಗತೊಡಗಿತು. ಈ ಹುಡುಗಿ ಕೇವಲ ಕಷ್ಟಪಡುವವಳು ಮಾತ್ರವಲ್ಲ, ತುಂಬಾ ಬುದ್ಧಿವಂತಳು ಹೌದು ಎಂದು. ಇದರ ಮಧ್ಯೆ ಒಂದು ದಿನ ಫ್ಯಾಕ್ಟರಿಗೆ ಬಹಳ ದೊಡ್ಡ ಆರ್ಡರ್ ಬಂದಿತು. ಎಲ್ಲರೂ ಕೂಡ ಗಡಿಬಿಡಿಯಲ್ಲಿ ಕೆಲಸ ಮಾಡತೊಡಗಿದರು. ಅದೇ ಸಮಯದಲ್ಲಿ ಕೆಲವು ಬಟ್ಟೆಗಳ ಕಟ್ಟಿಂಗ್ ನಲ್ಲಿ ದೊಡ್ಡ ತಪ್ಪು ಆಗಿಬಿಟ್ಟಿತು. ಉಳಿದವರು ಎಲ್ಲರೂ ಭಯಗೊಂಡರು. ಈ ಸರಕು ರಿಜೆಕ್ಟ್ ಆದರೆ ಕಂಪನಿಗೆ ಭಾರಿ ನಷ್ಟವಾಗುತ್ತದೆ ಎಂದು ಆತಂಕಗೊಂಡರು. ಆ ಸಮಯದಲ್ಲಿ ನಿವೇದಿತಾ ಮುಂದೆ ಬಂದಳು. ಆ ಆಳದ ಬಟ್ಟೆಗಳನ್ನು ತೆಗೆದುಕೊಂಡು ಕೆಲ ನಿಮಿಷ ಶಾಂತವಾಗಿ ಪರಿಶೀಲಿಸಿದಳು. ಯಾರಿಗೂ ಏನೂ ಹೇಳದೆ ಅವುಗಳನ್ನು ಸರಿಪಡಿಸಲು ಶುರು ಮಾಡಿದಳು. ನೋಡುತ್ತಾ ನೋಡುತ್ತಲೇ ಆಳಾದ ಬಟ್ಟೆಗಳನ್ನು ಹಿಂದಿಗಿಂತಲೂ ಹೆಚ್ಚು ಆಕರ್ಷವಾಗುವಂತೆ ವಿನ್ಯಾಸ ಬದಲಾಯಿಸಿ ಸಿದ್ಧಪಡಿಸಿದಳು. ಈ ವಿಷಯ ಆನಂದ್ಗೆ ತಿಳಿದ ತಕ್ಷಣ ಅವನು ಸ್ವತಃ ಅಲ್ಲಿಗೆ ಬಂದನು. ಇದನ್ನೆಲ್ಲ ನೀನೇ ಮಾಡಿದ್ದೀಯಾ ಎಂದು ಆಶ್ಚರ್ಯದಿಂದ ಕೇಳಿದನು. ನಿವೇದಿತಾ ತಲೆ ತಗ್ಗಿಸಿ ಹೌದು ಸರ್ ಎಂದು ನಿಧಾನವಾಗಿ ಉತ್ತರಿಸಿದಳು. ಹೇಗೆ ಮಾಡಿದೆ ಎಂದು ಅವನು ಕೇಳಿದಾಗ, ಸರ್, ಚಿಕ್ಕ ಡಿಸೈನ್ ಬದಲಾಯಿಸಿದೆ, ಬಟ್ಟೆ ಹಾಳಾಗಲಿಲ್ಲ ಎಂದು ಅವಳು ಮೃದುವಾಗಿ ಹೇಳಿದಳು. ಆನಂದ್ ಕೆಲ ಕ್ಷಣ ಅವಳನ್ನು ನೋಡುತ್ತಲೇ ನಿಂತನು. ಅವಳ ಮುಖದಲ್ಲಿ ಅಹಂಕಾರ ಇರಲಿಲ್ಲ, ಕೇವಲ ಸರಳತೆ ಮತ್ತು ತನ್ನ ಕೆಲಸದ ಮೇಲೆ ಇರುವ ನಂಬಿಕೆ ಮಾತ್ರ ಕಾಣಿಸುತ್ತಿತ್ತು. ಕೆಲ ದಿನಗಳಲ್ಲೇ ಆನಂದ್ ದೃಷ್ಟಿಯಲ್ಲಿ ನಿವೇದಿತಾಳ ಸ್ಥಾನ ಬದಲಾಗಿತ್ತು. ಅವಳ ಪ್ರತಿಭೆಯನ್ನು ಗಮನಿಸಿದ ಅವನು ಅವಳನ್ನು ಸೂಪರ್ವೈಸರ್ ಆಗಿ ಪ್ರಮೋಟ್ ಮಾಡಿದನು. ಈಗ ಅವಳು ಉಳಿದ ಕಾರ್ಮಿಕರಿಗೆ ಕೆಲಸ ಹೇಳಬೇಕಾದ ಪರಿಸ್ಥಿತಿ ಬಂದಿತು. ಆದರೆ ನಿಜವಾದ ಸಮಸ್ಯೆ ಅಲ್ಲಿಂದಲೇ ಆರಂಭವಾಯಿತು.
ನಿನ್ನೆಯವರೆಗೆ ತಮ್ಮ ಜೊತೆ ಕುಳಿತು ಕೆಲಸ ಮಾಡುತ್ತಿದ್ದ ಸಾಮಾನ್ಯ ಹುಡುಗಿ ಇಂದು ತಮ್ಮ ಮೇಲಧಿಕಾರಿಯಾಗಿ ಬದಲಾಗಿರುವುದನ್ನು ಯಾರಿಗೂ ಸಹಿಸಲಾಗಲಿಲ್ಲ. ಫ್ರೆಂಡ್ಸ್, ಮನುಷ್ಯನ ಸ್ವಭಾವವೇ ಆಗಲ್ಲವೇ? ಪಕ್ಕದವರು ಕಷ್ಟದಲ್ಲಿದ್ದರೆ ಕರುಣೆ ತೋರಿಸಿದ್ದಾರೆ, ಆದರೆ ಅದೇ ವ್ಯಕ್ತಿ ತಮಗಿಂತ ಮೇಲೆ ಏರಿದರೆ ಸಹಿಸಲು ಆಗುವುದಿಲ್ಲ. ಫ್ಯಾಕ್ಟರಿಯಲ್ಲಿದ್ದವರ ಸ್ಥಿತಿಯೂ ಕೂಡ ಅದೇ ಆಗಿತ್ತು. ನಿಧಾನವಾಗಿ ಗುಸುಗುಸು ಮಾತುಗಳು ಆರಂಭವಾದವು. ಇಷ್ಟು ಬೇಗ ಪ್ರಮೋಷನ್ ಅಂದ್ರೆ ಖಂಡಿತ ಏನೋ ಇದೆ ಎಂದು ಮೊದಲು ಚುಪ್ಪು ಚುಪ್ಪಾಗಿ ನಡೆದ ಮಾತುಗಳು ನಂತರ ನಿವೇದಿತಳ ಮುಂದೆಯೇ ಕೇಳಿಸತೊಡಗಿದವು. ಒಂದು ದಿನ ಮಧ್ಯಾಹ್ನದ ಊಟ ಸಮಯದಲ್ಲಿ ಕೆಲವರು ಅವಳ ಎದುರೇ ವ್ಯಂಗ್ಯವಾಗಿ ಮಾತನಾಡಿದರು. ನಿವೇದಿತ ಎಲ್ಲವನ್ನೂ ಕೇಳುತ್ತಿದ್ದಳು, ಆದರೆ ಮರು ಮಾತನಾಡಲಿಲ್ಲ. ಶಾಂತವಾಗಿ ತನ್ನ ಊಟದ ಡಬ್ಬಿಯನ್ನು ಮುಚ್ಚಿ ಅಲ್ಲಿಂದ ಎದ್ದು ಹೋದಳು. ಅವಳ ಕಣ್ಣುಗಳು ತ್ಯಾವಗೊಂಡಿದ್ದವು, ಆದರೆ ಆ ನೋವನ್ನು ಯಾರಿಗೂ ಕಾಣಿಸದಂತೆ ಮುಚ್ಚಿಟ್ಟುಕೊಂಡಳು. ಅದೇ ದಿನ ಸಂಜೆ ಕೆಲಸ ಮಾಡುತ್ತಿದ್ದಾಗ ಅವಳಿಗೆ ಏಕಾಏಕಿ ತಲೆ ಸುತ್ತು ಶುರುವಾಯಿತು. ಕಣ್ಣ ಮುಂದೆ ಎಲ್ಲವೂ ಕತ್ತಲಾಯಿತು. ಕೈಗಳಿಗೆ ಶಕ್ತಿ ಕಡಿಮೆಯಾಗಿ ಮಿಷಿನ್ ಮೇಲಿನ ಹಿಡಿತ ತಪ್ಪಿತು. ಮುಂದಿನ ಕ್ಷಣವೇ ಅವಳು ಅಲ್ಲೇ ಬಿದ್ದು ಬಿಟ್ಟಳು. ಫ್ಯಾಕ್ಟರಿಯಲ್ಲಿ ಗೊಂದಲ ಉಂಟಾಯಿತು. ಅರೆ, ನಿವೇದಿತ ಬಿದ್ದಳು, ಬೇಗ ಬನ್ನಿ ಎಂದು ಎಲ್ಲರೂ ಓಡಿ ಬಂದರು. ಯಾರೋ ಅವಳನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದರು. ಇನ್ನು ಕೆಲವರು ಏನು ಮಾಡಬೇಕು ಎಂದು ತಿಳಿಯದೆ ನಿಂತಿದ್ದರು. ಈ ಸುದ್ದಿ ಕೆಲವೇ ಕ್ಷಣಗಳಲ್ಲಿ ಆನಂದ್ ಕಿವಿಗೆ ತಲುಪಿತು. ಆ ಸಮಯದಲ್ಲಿ ಅವನು ಫ್ಯಾಕ್ಟರಿಯ ಹೊರಗಡೆ ಇದ್ದನು. ವಿಷಯ ತಿಳಿಯುತ್ತಿದ್ದಂತೆ ಕ್ಷಣವೂ ತಡ ಮಾಡದೆ ಒಳಗೆ ಓಡಿ ಬಂದನು. ಅವನ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಎಲ್ಲರೂ ಸ್ವಲ್ಪ ಹಿಂದೆ ಸರಿಯಿರಿ ಎಂದು ಗಟ್ಟಿಯಾಗಿ ಕೂಗಿದನು. ಎಲ್ಲರೂ ಕೂಡಲೇ ಪಕ್ಕಕ್ಕೆ ಸರಿದರು. ನಿವೇದಿತ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಅವಳ ಮುಖ ಬಿಳಿ ಹೋಗಿತ್ತು. ಉಸಿರಾಟ ತುಂಬಾ ನಿಧಾನವಾಗಿತ್ತು. ಆನಂದ್ ಕ್ಷಣವೂ ತಡ ಮಾಡದೆ ಅವಳನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡು ಕಾರಿನಲ್ಲಿ ಕೂರಿಸಿದನು. ಯಾರಾದರೂ ನನ್ನ ಜೊತೆ ಬನ್ನಿ ಎಂದು ಕೇಳಿದನು, ಆದರೆ ಯಾರೂ ಮುಂದೆ ಬರಲಿಲ್ಲ. ಕೊನೆಗೆ ಅವನೇ ಸ್ವತಃ ಕಾರ್ ಸ್ಟಾರ್ಟ್ ಮಾಡಿ ಹತ್ತಿರದ ಆಸ್ಪತ್ರೆಗೆ ಹೋಗಿದ್ದನು. ದಾರಿ ಇಡೀ ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಈ ಹುಡುಗಿಗೆ ಏಕಾಏಕಿ ಏನಾಯ್ತು ಎಂದು. ಆಸ್ಪತ್ರೆಗೆ ತಲುಪುತ್ತಿದ್ದಂತೆಯೇ ವೈದ್ಯರನ್ನು ಕರೆಸಿದನು. ಡಾಕ್ಟರ್ಗಳು ತಕ್ಷಣ ಚಿಕಿತ್ಸೆ ಆರಂಭಿಸಿದರು. ಕೆಲ ಹೊತ್ತಿನ ನಂತರ ವೈದ್ಯರು ಹೊರಬಂದು ಇವರ ಜೊತೆ ಬಂದವರು ಯಾರು ಎಂದು ಕೇಳಿದರು. ನಾನೇ ಎಂದು ಆನಂದ್ ಉತ್ತರಿಸಿದನು. ಡಾಕ್ಟರ್ ಗಂಭೀರವಾಗಿ ಹೇಳಿದರು, ಇವಳ ಪರಿಸ್ಥಿತಿ ಚೆನ್ನಾಗಿಲ್ಲ. ಹಲವು ದಿನಗಳಿಂದ ಜ್ವರ ಇದೆ, ದೇಹದಲ್ಲಿ ಶಕ್ತಿ ಇಲ್ಲ, ತುಂಬಾ ಬಲಹೀನರಾಗಿದ್ದಾಳೆ. ಇನ್ನು ಸ್ವಲ್ಪ ತಡವಾಗಿದ್ದರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತಿತ್ತು ಎಂದು ಹೇಳಿದರು. ಡಾಕ್ಟರ್ ಮಾತುಗಳನ್ನು ಕೇಳಿ ಆನಂದ್ ಮೌನವಾಗಿ ಬಿಟ್ಟನು. ದಿನಪೂರ್ತಿ ದುಡಿಯುವ ಈ ಹುಡುಗಿ ತನ್ನ ಆರೋಗ್ಯದ ಬಗ್ಗೆ ಕನಿಷ್ಠ ಕಾಳಜಿಯೂ ಏಕೆ ತೆಗೆದುಕೊಳ್ಳಲಿಲ್ಲ ಎಂಬುದು ಅವನಿಗೆ ಅರ್ಥವಾಗಲಿಲ್ಲ. ಎಂದಿನಂತೆ ಆನಂದ್ ಆಕೆಯ ಬಳಿ ಬಂದು ಕೂತನು. ಆದರೆ ಇಂದು ನಿವೇದಿತ ತುಂಬಾ ಮೌನವಾಗಿರುವುದನ್ನು ಅವನು ಗಮನಿಸಿದ. ಏನಾಯ್ತು ನಿವೇದಿತಾ ಎಂದು ಆನಂದ್ ಮೃದುವಾಗಿ ಕೇಳಿದ್ದನು. ಏನಿಲ್ಲ ಸರ್ ಎಂದು ನಿವೇದಿತ ಕಣ್ಣು ಕೆಳಗಿಳಿಸಿಕೊಂಡು ಉತ್ತರಿಸಿದಳು. ನನ್ನಿಂದ ಏನನ್ನು ಮರೆಮಾಚಬೇಕಾಗಿಲ್ಲ, ನಿಜ ಹೇಳು ಎಂದು ಆನಂದ್ ಶಾಂತವಾಗಿ ಕೇಳಿದ. ಕೆಲವು ಕ್ಷಣಗಳು ಮೌನವಾಗಿದ್ದ ನಿವೇದಿತ ನಿಧಾನವಾಗಿ ಹೇಳಿದಳು, ಜನರು ಏನೇನು ಮಾತನಾಡುತ್ತಿದ್ದಾರೆ ಸರ್ ಎಂದಳು. ಆ ಮಾತಿನ ಅರ್ಥ ಆನಂದ್ಗೆ ತಕ್ಷಣವೇ ಅರ್ಥವಾಯಿತು. ಅವನು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟನು. ಜನರ ಕೆಲಸವೇ ಮಾತನಾಡುವುದು, ನೀನು ಅದನ್ನೆಲ್ಲ ಲೈಟ್ ಆಗಿ ತೆಗೆದುಕೊಂಡು ನಿನ್ನ ಕೆಲಸ ನೋಡಿಕೊ ಎಂದು ಸಮಾಧಾನ ಪಡಿಸಿದನು. ಆದರೆ ಈ ಬಾರಿ ನಿವೇದಿತ ಕಣ್ಣಿನಲ್ಲಿ ತುಂಬಲಾರದ ನೋವು ಕಾಣಿಸುತ್ತಿತ್ತು. ಸರ್, ಇಲ್ಲಿ ಸಮಸ್ಯೆ ನನ್ನ ಕೆಲಸದ ಬಗ್ಗೆ ಅಲ್ಲ, ನನ್ನ ಗೌರವದ ಬಗ್ಗೆ ಎಂದು ಕಣ್ಣೀರಿಡುತ್ತಾ ಹೇಳಿದಳು. ಆ ಕ್ಷಣದಲ್ಲಿ ಆನಂದ್ ಮೌನವಾಗಿ ಬಿಟ್ಟಿದ. ಇದುವರೆಗೂ ಅವನು ಇದನ್ನು ಸಾಮಾನ್ಯ ವದಂತಿಗಳೆಂದುಕೊಂಡಿದ್ದ. ಆದರೆ ಈಗ ಅವನಿಗೆ ಸ್ಪಷ್ಟವಾಯಿತು, ಆ ಮಾತುಗಳು ನಿವೇದಿತಳ ಆತ್ಮಗೌರವವನ್ನೇ ತುಳಿಯುತ್ತಿದೆ ಎಂದು. ಆ ದಿನದ ನಂತರ ಆನಂದ್ ಒಂದು ನಿರ್ಧಾರ ತೆಗೆದುಕೊಂಡ. ಈ ಗಾಸಿಪ್ಗಳಿಗೆ ಅಂತ್ಯ ಬರಬೇಕೆಂದರೆ ತಾನೇ ಸ್ವಲ್ಪ ದೂರ ಇರಬೇಕು ಎಂದುಕೊಂಡನು. ಆದರೆ ಅವನು ಎಷ್ಟು ದೂರ ಉಳಿಯಲು ಪ್ರಯತ್ನಿಸಿದರೋ ಜನರು ಅಷ್ಟೇ ಕೆಟ್ಟ ರೀತಿಯಲ್ಲಿ ಮಾತನಾಡಲು ಶುರು ಮಾಡಿದನು. ನೋಡಿದ್ರಾ, ಈಗ ಏನು ಗೊತ್ತಿಲ್ಲ ಅನ್ನೋ ಹಾಗೆ ದೂರ ದೂರ ಇದ್ದಾರೆ, ಖಂಡಿತ ಏನೋ ನಡೆದಿದೆ, ಅದಕ್ಕೆ ಈಗ ಮುಚ್ಚಿ ಹಾಕ್ತಿದ್ದಾರೆ ಎಂದು ಮಾತುಗಳು ಇನ್ನೂ ಹೆಚ್ಚಾಗತೊಡಗಿದವು. ಪರಿಸ್ಥಿತಿ ದಿನೇ ದಿನೇ ಕೆಟ್ಟದಾಗತೊಡಗಿತು. ಅಂತಹ ಸಮಯದಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸರೋಜಾ ಎಂಬ ಮಹಿಳೆ ನೇರವಾಗಿ ಆನಂದ್ ಬಳಿಗೆ ಹೋದಳು. ಸರ್, ನಾನು ಒಂದು ಮಾತು ಹೇಳ್ತೀನಿ, ತಪ್ಪಾಗಿ ತೆಗೆದುಕೊಳ್ಳಬೇಡಿ ಎಂದಳು. ಹೇಳು ಸರೋಜಾ ಎಂದ ಆನಂದ್. ಈ ಜನರ ಮಾತುಗಳು ಈಗಲೇ ನಿಲ್ಲೋ ಆಗಿಲ್ಲ ಸರ್, ಇದರಿಂದ ಎಲ್ಲರಿಗಿಂತ ಹೆಚ್ಚು ನೋವು ಅನುಭವಿಸುತ್ತಿರುವುದು ಆ ಹುಡುಗಿಯೇ ಎಂದು ಗಂಭೀರವಾಗಿ ಹೇಳಿದಳು. ಆನಂದ್ ಮೌನವಾಗಿ ಕೇಳುತ್ತಿದ್ದ. ನೀವು ನಿಜವಾಗಿಯೂ
ಆಕೆಗೆ ಗೌರವ ಕೊಡ್ತೀರಂದ್ರೆ ಅವಳನ್ನು ಹೀಗೆ ಒಂಟಿಯಾಗಿ ಬಿಡಬೇಡಿ ಎಂದು ಸರೋಜಾ ಹೇಳಿದರು. ಹಾಗಾದರೆ ನಾನು ಏನು ಮಾಡಬೇಕು ಅಂತ ನೀನು ಹೇಳ್ತೀಯಾ ಎಂದು ಆನಂದ್ ಕೇಳಿದನು. ಸ್ವಲ್ಪ ಹೊತ್ತು ಯೋಚಿಸಿ ಸರೋಜಾ ನಿಧಾನವಾಗಿ, ನಿಮ್ಮ ಮನಸ್ಸಿನಲ್ಲಿ ಅವಳ ಬಗ್ಗೆ ನಿಜವಾದ ಭಾವನೆಗಳಿದ್ದರೆ ದಯವಿಟ್ಟು ಅವಳನ್ನೇ ಮದುವೆಯಾಗಿ ಬಿಡಿ. ಕನಿಷ್ಠ ಆಗಾದರೂ ಈ ಜನರ ಬಾಯಿ ಮುಚ್ಚುತ್ತವೆ ಎಂದು ನೇರವಾಗಿ ಹೇಳಿಬಿಟ್ಟಳು. ಆ ಮಾತು ಕೇಳಿದ ಕ್ಷಣವೂ ಆನಂದ್ ಬೆಚ್ಚಿ ಬಿದ್ದ. ಈ ದೃಷ್ಟಿಯಲ್ಲಿ ಅವನು ಎಂದಿಗೂ ಯೋಚಿಸಿರಲಿಲ್ಲ. ಆದರೆ ಈಗ ತನ್ನ ಮನಸ್ಸನ್ನು ಪ್ರಶ್ನಿಸಿಕೊಂಡಾಗ ಅವನಿಗೆ ಸ್ಪಷ್ಟವಾದ ಉತ್ತರ ಸಿಕ್ಕಿತು. ಆದರೆ ಆನಂದ್ಗೆ ಒಂದು ಭಯ ಕಾಡುತ್ತಿತ್ತು. ನಾನು ಈಗ ಈ ಮಾತನ್ನು ಕೇಳಿದರೆ ನಿವೇದಿತ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರೆ, ನಾನು ಮಾಡಿದ ಸಹಾಯಕ್ಕೆ ಪ್ರತಿಫಲವಾಗಿ ಇದನ್ನೆಲ್ಲ ಮಾಡುತ್ತಿದ್ದೀನಿ ಅಂತ ಅಂದುಕೊಳ್ತಾಳ ಎಂಬ ಸಂದೇಹ ಅವನ ಮನಸ್ಸನ್ನು ಕಾಡತೊಡಗಿತು. ಈ ಗೊಂದಲದಲ್ಲೇ ಅವನು ಹಲವಾರು ದಿನ ಮೌನವಾಗಿ ಬಿಟ್ಟನು. ಇನ್ನೊಂದೆಡೆ ಸರೋಜಾ ಒಳ್ಳೆಯ ಸಮಯ ನೋಡಿ ನಿವೇದಿತಾಳ ಜೊತೆ ಮಾತನಾಡಿದಳು. ನೀನು ನಿಜ ಹೇಳು, ಒಮ್ಮೆ ಓನರ್ ಸರ್ ನಿನ್ನನ್ನು ಮದುವೆಯಾಗ್ತೀನಿ ಅಂದ್ರೆ ನಿನ್ನ ಉತ್ತರ ಏನು ಎಂದು ಕೇಳಿದಳು. ನಿವೇದಿತಾ ಬೆಚ್ಚಿ ಬಿದ್ದಳು. ಏನ್ ಅಸಂಬದ್ಧವಾಗಿ ಮಾತಾಡ್ತೀಯ ಎಂದು ಕೋಪಗೊಂಡಳು. ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ಜನರು ಹೀಗಾಗಲೇ ಬೇಕಾದನ್ನೆಲ್ಲ ಮಾತನಾಡುತ್ತಿದ್ದಾರೆ. ಒಂದು ವೇಳೆ ನಿಮ್ಮ ಮದುವೆಯಾಗಿ ಬಿಟ್ಟರೆ ಈ ಮಾತುಗಳೆಲ್ಲ ತಾನಾಗಿಯೇ ನಿಲ್ಲುತ್ತವಲ್ಲ ಎಂದಳು ಸರೋಜಾ. ಕೆಲವು ಕ್ಷಣ ಮೌನವಾಗಿದ್ದ ನಿವೇದಿತಾ ನಿಧಾನವಾಗಿ, ನಾನು ಇಂಥ ಕನಸುಗಳನ್ನು ಕಾಣೋದಿಲ್ಲ. ನನ್ನ ಜೀವನ ಹೇಗಿದೆಯೋ ಹಾಗೆ ಬದುಕುತ್ತೇನೆ. ಹೀಗೆ ಸಂತೋಷವಾಗಿದ್ದೀನಿ ಎಂದಳು. ಆದರೂ ಸರೋಜಾ ಮತ್ತೆ ಕೇಳಿದಳು, ಒಂದು ವೇಳೆ ಅವರೇ ಬಂದು ನಿನ್ನೊಂದು ಕೇಳಿದ್ರೆ? ಈ ಬಾರಿ ನಿವೇದಿತಾ ಸ್ವಲ್ಪ ಯೋಚಿಸಿ ಉತ್ತರಿಸಿದಳು. ಮದುವೆಯಾಗೋದಕ್ಕೆ ನನಗೆ ವಿರೋಧ ಇಲ್ಲ, ಆದರೆ ಒಂದು ಷರತ್ತು ಇದೆ ಎಂದಳು. ಏನದು ಎಂದು ಸರೋಜಾ ಕೇಳಿದಳು. ಯಾವ ಪರಿಸ್ಥಿತಿಯಲ್ಲೂ ನಾನು ನನ್ನ ಮಾವನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ನನ್ನನ್ನು ಮದುವೆಯಾಗುವವರು ನನ್ನ ಜೊತೆಗೆ ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಬೇಕು ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟಳು. ಆ ಮಾತು ಕೇಳಿದ ಸರೋಜಾ ಮೌನವಾಗಿ ಬಿಟ್ಟಳು. ಅವಳಿಗೆ ಬೇಕಿದ್ದ ಉತ್ತರ ಸಿಕ್ಕಿತು. ತಕ್ಷಣವೇ ಅವಳು ಆನಂದ್ ಬಳಿ ಹೋಗಿ ನಡೆದದ್ದನ್ನೆಲ್ಲ ವಿವರವಾಗಿ ಹೇಳಿದಳು. ಆ ಮಾತು ಕೇಳುತ್ತಿದ್ದಂತೆಯೇ ಆನಂದ್ ಮುಖದಲ್ಲಿ ಅನಿರ್ವಾಚನೀಯ ಶಾಂತಿ ಮೂಡಿತು. ಇಲ್ಲಿಯವರೆಗೆ ಅವನ ಮನಸ್ಸನ್ನು ಕಾಡುತ್ತಿದ್ದ ಎಲ್ಲಾ ಭಯಗಳು ಕ್ಷಣಾರ್ಧದಲ್ಲಿ ಮಾಯವಾದವು. ನಾನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಈ ಮದುವೆ ಖಂಡಿತ ಆಗುತ್ತೆ ಎಂಬ ನಂಬಿಕೆ ಅವನಿಗೆ ಬಂತು. ಅದೇ ಕ್ಷಣದಲ್ಲಿ ಅವನು ಒಂದು ದೃಢ ನಿರ್ಧಾರ ತೆಗೆದುಕೊಂಡನು. ಮುಂದಿನ ದಿನ ಫ್ಯಾಕ್ಟರಿಯಲ್ಲಿ ಎಲ್ಲರೂ ಎಂದಿನಂತೆ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು. ಆದರೆ ವಾತಾವರಣದಲ್ಲಿ ಒಂದು ವಿಚಿತ್ರ ಮೌನ ತುಂಬಿಕೊಂಡಿತ್ತು. ಆನಂದ್ ನೇರವಾಗಿ ಒಳಗೆ ಬಂದು ಯಾರ ಜೊತೆಗೂ ಮಾತನಾಡದೆ ನಿವೇದಿತಳ ಕಡೆ ನಡೆದನು. ಫ್ಯಾಕ್ಟರಿಯಲ್ಲಿದ್ದ ಎಲ್ಲರ ದೃಷ್ಟಿಯು ಅವರಿಬ್ಬರ ಮೇಲೆಯೇ ನೆಟ್ಟಿತು. ನಿವೇದಿತಾಗೆ ಏನಾಗುತ್ತಿದೆ ಎಂಬುದು ಅರ್ಥವಾಗುವಷ್ಟರಲ್ಲಿ ಆನಂದ್ ಅವಳ ಕೈ ಹಿಡಿದು ಎಲ್ಲರಿಗೂ ಕೇಳಿಸುವಂತೆ ಜೋರಾಗಿ ಹೇಳಿದನು, ಇನ್ನು ಮುಂದೆ ಈ ಹುಡುಗಿಯ ಬಗ್ಗೆ ಯಾರಾದರೂ ಒಂದು ತಪ್ಪು ಮಾತು ಆಡಿದರೆ ನಾನು ಸಹಿಸುವುದಿಲ್ಲ. ಏಕೆಂದರೆ ನಾನು ಈಕೆಯನ್ನು ಮದುವೆಯಾಗುತ್ತಿದ್ದೇನೆ ಎಂದನು. ಆ ಮಾತು ಕೇಳಿದ ಕ್ಷಣಕ್ಕೆ ಆ ಫ್ಯಾಕ್ಟರಿಯಲ್ಲಿ ಮೌನ ಆವರಿಸಿತು. ನಿವೇದಿತಾಳ ಹೃದಯ ಬಡಿತ ಹೆಚ್ಚಾಯಿತು. ಅಕಸ್ಮಾತ್ ಆಗಿ ಇವೆಲ್ಲವೂ ಹೇಗೆ ನಡೆಯುತ್ತಿದೆ ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. ಆನಂದ್ ಅವಳ ಕಣ್ಣುಗಳಲ್ಲಿ ನೋಡಿ ಮೃದುವಾಗಿ ಹೇಳಿದನು, ನೀನು ಯಾವುದಕ್ಕೂ ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೀನಿ. ನಿನ್ನ ಮಾವ ಕೂಡ ನಮ್ಮ ಜೊತೆಯೇ ಇರುತ್ತಾರೆ ಎಂದರು. ಆ ಮಾತು ಕೇಳುತ್ತಿದ್ದಂತೆ ನಿವೇದಿತಾಳ ಕಣ್ಣಿನಿಂದ ಸಂತೋಷದ ಕಣ್ಣೀರು ಹರಿಯತೊಡಗಿತು. ಆದರೆ ಮುಂದೇನಾಗಲಿದೆಯೋ ಅದು ಎಲ್ಲರ ಮನಸ್ಸನ್ನು ಸ್ಪರ್ಶಿಸಲಿದೆ ಎಂಬುದು ಆ ಕ್ಷಣದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಫ್ಯಾಕ್ಟರಿಯ ವಾತಾವರಣ ಇನ್ನು ಗಂಭೀರವಾಗಿಯೇ ಇತ್ತು. ಆನಂದ್ ತೆಗೆದುಕೊಂಡ ನಿರ್ಧಾರವನ್ನು ಹೇಗೆ ಸ್ವೀಕರಿಸಬೇಕು ಎಂಬುದು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ನಿವೇದಿತಾಳ ಕಣ್ಣುಗಳಲ್ಲಿ ಇನ್ನು ಕಣ್ಣೀರು ತುಂಬಿಕೊಂಡೇ ಇತ್ತು. ಆದರೆ ಅದು ದುಃಖದ ಕಣ್ಣೀರು ಅಲ್ಲ. ಇಷ್ಟೊಂದು ದಿನ ಅನುಭವಿಸಿದ ನರಕ ಜೀವನದಿಂದ ಮುಕ್ತಿ ಸಿಕ್ಕ ಶಾಂತಿಯ ಕಣ್ಣೀರು. ಇಷ್ಟೊಂದು ದಿನ ಅವಳ ಹೃದಯವನ್ನು ಚೂರ್ ಆಗಿಸಿದ ಮಾತುಗಳು ಆ ದಿನದಿಂದ ಒಂದೇ ಸಾರಿ ಮಾಯವಾದವು. ಆನಂದ್ ಇನ್ನೂ ಅವಳ ಕೈ ಹಿಡಿದೆ ನಿಂತಿದ್ದನು. ನಂತರ ನಿಧಾನವಾಗಿ ಹೇಳಿದನು, ನಿನಗೆ ಇದರಲ್ಲಿ ಯಾವುದೇ ವಿರೋಧ ಇದ್ದರೆ ಈಗಲೇ ಹೇಳು, ನಾನು ನಿನ್ನನ್ನು ಯಾವತ್ತೂ ಬಲವಂತಪಡಿಸುವುದಿಲ್ಲ ಎಂದು. ಅವನ ಧ್ವನಿಯಲ್ಲಿ ಅಪಾರವಾದ ಪ್ರಾಮಾಣಿಕತೆ ಇತ್ತು. ಯಾವುದೇ ಒತ್ತಡ ಇರಲಿಲ್ಲ. ನಿವೇದಿತಾ ಅವನನ್ನು ನಿಶಬ್ದವಾಗಿ ನೋಡುತ್ತಲೇ ನಿಂತಿದ್ದಳು. ಕಳೆದ ಕೆಲವು ತಿಂಗಳಲ್ಲಿ ಅನುಭವಿಸಿದ ನೋವು, ಏಕಾಂತ, ಜನರ ಮಾತುಗಳು ಮತ್ತು ಆ ಎಲ್ಲ ಸಮಯದಲ್ಲೂ ಆನಂದ್ ತನ್ನ ಬೆನ್ನಾಗಿ ನಿಂತದ್ದು ಎಲ್ಲವೂ ಅವಳ ಮನಸ್ಸಿನಲ್ಲಿ ಓಡಾಡಿದವು. ಕೊನೆಗೆ ಅವಳು ನಿಧಾನವಾಗಿ ತಲೆಬಾಗುತ್ತಾ ಹೇಳಿದಳು, ನನಗೆ ಯಾವುದೇ ಅಭ್ಯಂತರ ಇಲ್ಲ ಎಂದು. ಆ ಮಾತು ಹೊರಬಿದ್ದ ಕ್ಷಣದಲ್ಲಿ ಅಲ್ಲಿ ನಿಂತಿದ್ದ ಜನರ ಮುಖ ಬಣ್ಣವೇ ಬದಲಾಯಿತು. ಕೆಲವರು ಬೆರಗಾದರು, ಕೆಲವರು ನಾಚಿಕೆಯಿಂದ ತಲೆ ತಗ್ಗಿಸಿದರು.
ಇನ್ನು ಕೆಲವರು ಒಳಗೊಳಗೆ ಹೊಟ್ಟೆ ಕಿಚ್ಚಿನಿಂದ ಕಂಗಾಲಾದರು. ಆದರೆ ಯಾರಿಗೂ ಒಂದು ಮಾತು ಹೇಳುವ ಧೈರ್ಯ ಇರಲಿಲ್ಲ. ಆಮೇಲೆ ಆನಂದ್ ಎಲ್ಲರತ್ತ ನೋಡಿ ಗಟ್ಟಿಯಾಗಿ ಹೇಳಿದನು, ನಾವು ಬೇಗನೆ ಮದುವೆ ಆಗ್ತಿದ್ದೀವಿ. ಎಲ್ಲರಿಗೂ ಗೊತ್ತಾಗುವಂತೆ ಬಹಳ ಸ್ಪಷ್ಟವಾಗಿ ಗೌರವದಿಂದ ಈ ಮದುವೆ ನಡೆಯುತ್ತದೆ. ಅವನ ಮಾತಿನ ಆತ್ಮವಿಶ್ವಾಸವನ್ನು ನೋಡಿ ಯಾರು ಅವನ ಕಡೆ ಬೆರಳು ತೋರಿಸುವ ಧೈರ್ಯ ಮಾಡಲಿಲ್ಲ. ಹೀಗೆ ಹೇಳಿ ಆನಂದ್ ಮೃದುವಾಗಿ ನಿವೇದಿತಳ ಕೈ ಬಿಡಿಸಿ ತನ್ನ ಕ್ಯಾಬಿನ್ ಕಡೆ ನಡೆದು ಹೋದನು. ಆ ಒಂದು ನಿರ್ಧಾರ ಕೆಲವೇ ದಿನಗಳಲ್ಲಿ ಫ್ಯಾಕ್ಟರಿಯ ಸಂಪೂರ್ಣ ವಾತಾವರಣವನ್ನೇ ಬದಲಿಸಿತು. ಈಗ ಅಲ್ಲಿ ಹಳೆ ಗಾಸಿಪ್ಗಳು ಕೇಳಿ ಬರುವುದೇ ಇಲ್ಲ. ನಿನ್ನೆಯವರೆಗೂ ನಿವೇದಿತಾಳ ವ್ಯಕ್ತಿತ್ವದ ಬಗ್ಗೆ ಕೆಟ್ಟ ಮಾತನಾಡುತ್ತಿದ್ದವರೇ ಈಗ ಅವಳ ಕಣ್ಣಲ್ಲಿ ನೋಡಲು ಹೆದರುತ್ತಿದ್ದಾರೆ. ಕೆಲವರ ಮುಖದಲ್ಲಿ ಭಯ ಕಂಡರೆ ಇನ್ನು ಕೆಲವರು ಮೌನವಾಗಿರುವುದೇ ಉತ್ತಮ ಎಂದುಕೊಂಡರು. ನಿವೇದಿತ ಮಾತ್ರ ಹಳೆಯದಂತೆಯೇ ಶಾಂತವಾಗಿ ತನ್ನ ಕೆಲಸ ಮಾಡುತ್ತಲೇ ಇದ್ದಳು. ಆದರೆ ಈಗ ಅವಳ ಮನಸ್ಸಿನಲ್ಲಿ ಇಂದಿನ ಭಯ, ಆತಂಕ ಯಾವುದೂ ಇರಲಿಲ್ಲ. ಅವಳ ಮುಖದಲ್ಲಿ ಅಪಾರವಾದ ಶಾಂತಿ ಕಾಣಿಸುತ್ತಿತ್ತು. ಈಗ ಕೆಲವೇ ದಿನಗಳಲ್ಲಿ ಮದುವೆ ಸಿದ್ಧತೆಗಳು ಆರಂಭವಾದವು. ಯಾವುದೇ ಆರ್ಭಟವಿಲ್ಲದೆ ತುಂಬಾ ಸರಳವಾಗಿ ಮದುವೆಯಾಗಬೇಕೆಂದು ಆನಂದ್ ಮೊದಲೇ ನಿರ್ಧರಿಸಿದ್ದನು. ಬಂಧ ಎನ್ನುವುದು ಆರ್ಭಟದಲ್ಲಿ ಇರುವುದಿಲ್ಲ, ಪರಸ್ಪರ ಅರ್ಥ ಮಾಡಿಕೊಂಡು ನಂಬಿಕೊಳ್ಳುವುದರಲ್ಲಿ ಇದೆ ಎಂಬ ನಂಬಿಕೆ ಅವನದ್ದು. ನಿವೇದಿತಾಳಿಗೂ ಆ ಯೋಜನೆ ತುಂಬಾ ಇಷ್ಟವಾಯಿತು. ಮದುವೆಯ ದಿನ ಇಬ್ಬರು ಹತ್ತಿರದ ಒಂದು ಚಿಕ್ಕ ದೇವಸ್ಥಾನಕ್ಕೆ ಹೋದರು. ಅಲ್ಲಿ ಅತಿ ಕಡಿಮೆ ಮಂದಿ ಬಂಧು ಮಿತ್ರರು ಮಾತ್ರ ಇದ್ದರು. ಯಾವುದೇ ಗದ್ದಲ, ಯಾವುದೇ ಪ್ರದರ್ಶನ ಇರಲಿಲ್ಲ. ಅಲ್ಲಿ ಇದ್ದದ್ದು ಕೇವಲ ನಿಜವಾದ ಪ್ರೀತಿ ಮಾತ್ರ. ಪುರೋಹಿತರು ಮಂತ್ರಗಳನ್ನು ಜಪಿಸಲು ಆರಂಭಿಸಿದರು. ನಿವೇದಿತಾ ಮತ್ತು ಆನಂದ್ ಪರಸ್ಪರ ಎದುರು ಕೂತಿದ್ದರು. ನಿವೇದಿತಾಳ ಮನಸ್ಸಿನಲ್ಲಿ ಸ್ವಲ್ಪ ಆತಂಕ ಇದ್ದರೂ ತನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವ ಒಬ್ಬ ಒಳ್ಳೆಯ ವ್ಯಕ್ತಿ ತನ್ನ ಜೀವನಕ್ಕೆ ಬಂದಿದ್ದಾನೆ ಎಂಬ ಸಂತೋಷ ಅದಕ್ಕಿಂತ ದೊಡ್ಡದಾಗಿತ್ತು. 7 ಹೆಜ್ಜೆಗಳು ಪೂರ್ಣವಾದ ಕ್ಷಣದಲ್ಲಿ ಅವರು ಪವಿತ್ರ ಬಂಧನದಲ್ಲಿ ಒಂದಾದರು. ಮದುವೆಯಾದ ತಕ್ಷಣ ಆನಂದ್ ಮಾಡಿದ ಮೊದಲ ಕೆಲಸ ಏನೆಂದರೆ ನೇರವಾಗಿ ನಿವೇದಿತಾಳ ಮನೆಗೆ ಹೋಗುವುದು. ಅಲ್ಲಿ ಹಾಸಿಗೆಯ ಮೇಲೆ ಅವಳ ಮಾವ ಕುಳಿತಿದ್ದರು. ಮಾವಯ್ಯ, ಇನ್ನು ಮುಂದೆ ನೀವು ನಮ್ಮ ಜೊತೆ ನಮ್ಮ ಮನೆಗೆ ಬರಬೇಕು ಎಂದು ಆನಂದ್ ಗೌರವದಿಂದ ಹೇಳಿದನು. ಆ ಮಾತು ಕೇಳಿದ ಹಿರಿಯರ ಕಣ್ಣು ನೀರಿನಿಂದ ತುಂಬಿದವು. ಮಗ, ನಾನು ನಿಮಗೆ ಹೊರೆ ಆಗಿಬಿಡ್ತೀನಯ್ಯ ಎಂದು ಅವರು ದೀನವಾಗಿ ಹೇಳಿದರು. ಆದರೆ ಆನಂದ್ ತಕ್ಷಣವೇ ಹೇಳಿದನು, ನೀವು ಹೊರೆ ಅಲ್ಲ, ನಮ್ಮ ಮನೆಯ ದೊಡ್ಡ ಆಶೀರ್ವಾದ ಎಂದು. ಈ ಮಾತುಗಳನ್ನೆಲ್ಲ ಕೇಳುತ್ತಿದ್ದ ನಿವೇದಿತಾ ಮೌನವಾಗಿ ನಿಂತಿದ್ದಳು. ಆದರೆ ಅವಳ ಮನಸ್ಸು ಸಂತೋಷದಿಂದ ತುಂಬಿ ಹೋಗಿತ್ತು. ನನ್ನ ಜೀವನದ ಅತ್ಯುತ್ತಮ ನಿರ್ಧಾರ ಇದೆ ಎಂಬ ಭಾವನೆ ಅವಳಿಗೆ ಮೂಡಿತು. ಕೆಲವೇ ದಿನಗಳಲ್ಲಿ ಮಾವ ಕೂಡ ಆನಂದ್ ಮನೆಗೆ ಬಂದರು. ಅಲ್ಲಿ ಅವರ ಆರೈಕೆಯಲ್ಲಿ ಯಾವ ಕೊರತೆಯೂ ಕೂಡ ತೋರಲಿಲ್ಲ. ಸಮಯಕ್ಕೆ ಔಷಧಿ, ಊಟ ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಈಗ ನಿವೇದಿತಾಳಿಗೆ ತನ್ನ ಮನೆಯ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಇನ್ನೊಂದೆಡೆ ಫ್ಯಾಕ್ಟರಿಯ ಜವಾಬ್ದಾರಿಗಳನ್ನು ಅವಳು ನಿಧಾನವಾಗಿ ತನ್ನ ಭುಜಗಳ ಮೇಲೆ ಹೊತ್ತುಕೊಂಡಳು. ಆನಂದ್ ಬೇರೆ ವ್ಯವಹಾರದಲ್ಲಿ ಬ್ಯುಸಿಯಾಗಿದ್ದರೂ ಫ್ಯಾಕ್ಟರಿ ಸಮರ್ಥ ಕೈಗಳಲ್ಲಿ ಇದೆ ಎಂಬ ವಿಶ್ವಾಸ ಅವನಿಗಿತ್ತು. ನಿವೇದಿತಾ ತನ್ನ ಕೆಲಸದ ಮೂಲಕ ಫ್ಯಾಕ್ಟರಿಯ ವಾತಾವರಣವನ್ನೇ ಬದಲಿಸಿಬಿಟ್ಟಳು. ಕೆಲಸ ಮುಗಿದರೆ ಸಾಕು ಎಂದುಕೊಳ್ಳುತ್ತಿದ್ದ ಕಾರ್ಮಿಕರು ಈಗ ಕೆಲಸವನ್ನು ಇನ್ನಷ್ಟು ಶ್ರದ್ಧೆಯಿಂದ ಮಾಡಲು ಕಲಿತರು. ಅವಳು ಎಲ್ಲರನ್ನೂ ಸಮಾನವಾಗಿ ನೋಡುತ್ತಿದ್ದಳು. ಯಾರ ಮೇಲೂ ಭೇದ ಭಾವ ತೋರುತ್ತಿರಲಿಲ್ಲ. ನಿನ್ನೆಯವರೆಗೂ ಅವಳನ್ನು ನಿಂದಿಸುತ್ತಿದ್ದವರೇ ಈಗ ಅವಳನ್ನು ದೇವತೆಯಂತೆ ಗೌರವಿಸಲು ಆರಂಭಿಸಿದರು. ಕೆಲವರು ಸ್ವತಃ ಬಂದು ತಮ್ಮ ತಪ್ಪಿಗೆ ಕ್ಷಮೆ ಕೇಳಿದರು. ಒಂದು ದಿನ ಸರೋಜ ಅವಳ ಬಳಿಗೆ ಬಂದು, ನಿವೇದಿತಾ, ನಿನ್ನ ಜೀವನವನ್ನೇ ನೀನು ಬದಲಾಯಿಸಿಕೊಂಡೆ ಎಂದಳು. ಅದಕ್ಕೆ ನಿವೇದಿತಾ ಮೃದುವಾಗಿ ನಕ್ಕು ಹೇಳಿದಳು, ಅದೃಷ್ಟ ಬದಲಾಗಿಲ್ಲ ಸರೋಜ, ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿ ನನ್ನ ಜೀವನಕ್ಕೆ ಬಂದರು ಅಷ್ಟೇ. ಕಾಲಕ್ರಮೇಣ ಎಲ್ಲವೂ ಸರಿಯಾಗತೊಡಗಿತ್ತು. ಆದರೆ ನಿವೇದಿತಾ ತನ್ನ ಹಳೆಯ ಕಷ್ಟಗಳನ್ನು ಎಂದಿಗೂ ಮರೆತಿಲ್ಲ. ಯಾವ ಪರಿಸ್ಥಿತಿಯಿಂದ ಬಂದೆ, ಯಾವ ಮಟ್ಟಕ್ಕೆ ಬಂದೆ ಎಂಬುದು ಅವಳಿಗೆ ಸದಾ ನೆನಪಿತು. ಒಂದು ದಿನ ಅವಳು ತನ್ನ ಕೋಣೆಯಲ್ಲಿ ಶಾಂತವಾಗಿ ಕುಳಿತಿದ್ದಳು. ಪಕ್ಕದಲ್ಲಿ ಮಾವ ವಿಶ್ರಾಂತಿ ಪಡೆಯುತ್ತಿದ್ದರು. ಆನಂದ್ ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು. ನಿವೇದಿತಾ ಕಿಟಕಿಯಿಂದ ಹೊರಗೆ ನೋಡುತ್ತಾ ಮೃದುವಾಗಿ ನಗುತ್ತಿದ್ದಳು. ಅವಳ ಮುಖದಲ್ಲಿ ಹೇಳಲಾರದಷ್ಟು ಶಾಂತಿ ಮತ್ತು ತೃಪ್ತಿ ಕಾಣಿಸುತ್ತಿತ್ತು. ಈಗ ಅವಳಿಗೆ ಯಾವುದರ ಭಯವೂ ಇರಲಿಲ್ಲ. ಏಕೆಂದರೆ ಈಗ ಅವಳಿಗೆ ಬೇಕಿದ್ದ ಎಲ್ಲವೂ ಸಿಕ್ಕಿತು. ಅಪಾರವಾದ ಆತ್ಮೀಯತೆ, ಗೌರವ ಮತ್ತು ನಿಜವಾದ ಜೊತೆಗಾರ. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಈ ಕತೆ ನಮಗೆ ಹೇಳುವ ಮಹತ್ವ ಪಾಠವೇನೆಂದರೆ, ನಮ್ಮ ಬೆಳವಣಿಗೆಯನ್ನು ಸಹಿಸಲಾರದ ಈ ಸಮಾಜ ನಮ್ಮ ಬಗ್ಗೆ ಎಷ್ಟೇ ಮಾತಾಡಲಿ, ನಮ್ಮೊಳಗೆ ಪ್ರಾಮಾಣಿಕತೆ ಇರುವವರೆಗೂ ನಾವು ಯಾರಿಗೂ ಭಯಪಡಬೇಕಾಗಿಲ್ಲ. ಈ ಮಾತಿಗೆ ನೀವು ಸಹಮತವೇ? ನಿಮ್ಮ ಜೀವನದಲ್ಲೂ
ನಿವೇದಿತಳಂತಹ ಪರಿಸ್ಥಿತಿಗಳನ್ನು ಎದುರಿಸಿದ್ದರೆ ನಿಮ್ಮ ಅನುಭವಗಳನ್ನು ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ. ಈ ಕತೆ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿದ್ದರೆ ತಪ್ಪದೆ ಲೈಕ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.